ಲೇಔಟ್ ಯಾವ್ದಿಂದ ಅಪ್ರೂವ್ ಆಗಿದೆ? BMI CPA ರೇರಾ ಅಪ್ರೂವ್ಡ್ ಮ್ಯಾಮ್. ಹಾಗೆ ಖಾತಾ ಯಾವ್ದು ಬರುತ್ತೆ ಮೇಡಮ್ ಈ ಲೇಔಟ್ಗೆ? ಇದು ಇಂಡಿವಿಜುವಲ್ ಖಾತಾ, ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ ಇದಕ್ಕೆ. ಹೌದು. ನಾನು ನಿಮ್ಮ ಪರಮೇಶ್ ಕಣಾಳಾಕ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ರಿ ನನಗೆ, ಮೇಡಮ್ ರೇರ್ ಅಪ್ರೂವ್ ಆಗಿರೋಂಥ ಸೈಟ್ಸ್ ನ ತೋರಿಸಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ಮೈಸೂರು ರೋಡ್ ಎಲ್ಲರಿಗೂ ಗೊತ್ತೇ ಇದೆ, ಅಲ್ಲಿ ಗೊಳ್ಳಳ್ಳಿಗೆ ಬಂದಿದ್ದೀನಿ. ಬ್ಯೂಟಿಫುಲ್ ಆಗಿರೋಂಥ ಲೊಕೇಶನ್ ಅಲ್ಲಿ. ಇದೆಲ್ಲ ಯಾವ್ದಿಂದ ಅಪ್ರೂವ್ ಆಗಿದೆ ಅಂತ ಕಾಯ್ತಾ ಇದ್ದೀರಾ? ಇದು BMI CPA ಇಂದ ಅಪ್ರೂವ್ ಆಗಿರೋಂಥ ಇಂಡಿವಿಜುವಲ್ ಖಾತಾ ಆಗಿರುವಂತ ಸೈಟ್ಸ್ ಹಾಗೂ ರೇರಾ ಕೂಡ ಅಪ್ರೂವ್ ಆಗಿದೆ. ಒಂದು ಒಳ್ಳೆ ಬಜೆಟ್ ಅಲ್ಲಿ ಈ ಲೇಔಟ್ ಅಲ್ಲಿ ನಿಮ್ಗೆ ಸೈಟ್ ಗಳು ಸಿಗ್ತಾ ಇದೆ. ನೋಡ್ತಾ ಇರಬಹುದು, ಲೊಕೇಶನ್ ಅಂತೂ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಮೇನ್ ರೋಡ್ಗೆ ತುಂಬಾನೇ ಹತ್ರದಲ್ಲೇ ಇರೋಂಥ ಲೇಔಟ್. ಹಾಗೆ ನೋಡ್ತಾ ಇರ್ಬೋದು ನೀವು, ಫುಲ್ಲಿ ಕಂಪ್ಲೀಟೆಡ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರಬಹುದು ಡೆವಲಪ್ಮೆಂಟ್ ಎಲ್ಲ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಟಾರ್ ಆಗಿದೆ. ಅವಾಗಲೇ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೋಡಿ, ಅವಾಗಲೇ ಇಂಡಿವಿಜುವಲ್ ಸೈಟ್ಸ್ ಮಾರ್ಕಿಂಗ್ ಕೂಡ ಆಗೋಗಿದೆ. ಹಾಗೆ ಎಲ್ಲ ಸೈಟ್ಸ್ಗೂ ರ್ಯಾಂಪ್ಸ್ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ಆರಾಧ್ಯ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ರಕ್ಷಿತಾ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಡೀಟೇಲ್ಸ್ ಈ ಲೇಔಟ್ ತಿಳ್ಕೊಂಡು ಬರೋಣ ಬನ್ನಿ. ಹಾಯ್ ಮ್ಯಾಮ್. ಹಲೋ ಮ್ಯಾಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಇವತ್ತು ಒಂದು ಹೊಸ ಲೇಔಟ್ಗೆ ಬಂದಿದ್ದೀವಿ. ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ನಮ್ಮ ವ್ಯೂವರ್ಸ್ಗೋಸ್ಕರ. ಶ್ಯೂರ್. ನಮಸ್ಕಾರ, ನನ್ನ ಹೆಸರು ರಕ್ಷಿತಾ. ನಾನು ಆರಾಧ್ಯ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಬಂದಿದ್ದೀನಿ. ನಮ್ಮ ಆಫೀಸ್ ಬಂದು ನಾಗರಬಾವಿ ಸರ್ಕಲ್ ಅಲ್ಲಿ ಲೊಕೇಟ್ ಆಗಿದೆ. ಮೇಡಮ್, ಲೇಔಟ್ ಹೆಸರೇನಿದೆ ಮೇಡಮ್? ಶ್ರೀನಿಧಿ ಲೇಔಟ್. ಮೇಡಮ್, ಇವತ್ತು ಎಕ್ಸಾಕ್ಟ್ ಆಗಿ ನಾವು ಯಾವ ಲೊಕೇಶನ್ ಅಲ್ಲಿ ಇದೀವಿ? ನಾವು ಮೈಸೂರು ರೋಡ್ ನಿಯರ್ ಗೊಳ್ಳಳ್ಳಿಯಲ್ಲಿ ನಮ್ಮ ಅಮೇಜಿಂಗ್ ಲೇಔಟ್ ಲೊಕೇಟ್ ಆಗಿದೆ. ಓಕೆ ಮೇಡಮ್, ಇದು ಟೋಟಲ್ ಆಗಿ ಎಷ್ಟು ಎಕರ್ ಅಲ್ಲಿ ಮಾಡಿರೋಂತ ಲೇಔಟ್ ಇದೆ? ಇದು ಟೋಟಲ್ 7 ಎಕರ್ಸ್ ಅಲ್ಲಿ ಇದೆ ಮ್ಯಾಮ್. ಟೋಟಲ್ 7 ಎಕರ್ಸ್ ಅಲ್ಲಿ ಒಂದು 150 ಸೈಟ್ ಗಳಿವೆ ಎಕ್ಸಾಕ್ಟ್ ಆಗಿ. ಆಕ್ಚುಲಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗೋಗಿದೆ. ಹೌದು, ಸಿಟಿ ಹತ್ರ ಇರೋದ್ರಿಂದ ಇಷ್ಟೊಂದು ಲೈಕ್ ಫೆಸಿಲಿಟೀಸ್ ಇರೋದ್ರಿಂದ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿದೆ. ಇವಾಗ ರಿಮೈನಿಂಗ್ ಎಷ್ಟಿರ್ಬೋದು ಮೇಡಮ್?
15 ಇದೆ ಮೇಡಮ್ ಅಷ್ಟೇ. ಓನ್ಲಿ 15 ಸೈಟ್ಸ್ ಅವೈಲೇಬಲ್ ಇದೆ ಅಷ್ಟೇ. ಎಸ್ ಮ್ಯಾಮ್. ಆಗ್ಲೇ ಸಾಕಷ್ಟು ಸೈಟ್ಸ್ ಗಳು ಸೇಲ್ ಆಗೋಗಿದೆ ಅಲ್ವಾ. ನೋಡ್ತಾ ಇರ್ಬೋದು ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಲೊಕೇಶನ್ ಇದೆ, ಹಾಗೆ ಎಲ್ಲ ಅಮ್ಯುನಿಟೀಸು ಆಗೋಗಿದೆ. ನಾಳೆನೆ ಬಂದು ನೀವು ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಹಾಗೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಏನಾದ್ರು ನೋಡ್ತಾ ಇದ್ರೆ ಸೂಪರ್ ಆಗಿರೋಂಥ ಜಾಗ ಅಂತಾನೆ ಹೇಳ್ಬೋದು, ಮನೆ ಕಟ್ಟಿಸ್ಕೊಂಡು ಬರ್ಬೋದು. ಮೇಡಮ್ ಇವಾಗ ನಂಬರ್ ಆಫ್ 15 ಸೈಟ್ಸ್ ಅವೈಲೇಬಲ್ ಇದೆ. ಮೇಡಮ್ ಇವಾಗ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ? 30, 40, 30, 50 ಮತ್ತೆ ಆಡ್ ಸೈಟ್ಸ್ ಅವೈಲೇಬಲ್ ಇದೆ ಮ್ಯಾಮ್. ಮೇಡಮ್ ಲೇಔಟ್ ಮಾತ್ರ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದಿರ ಲೇಔಟ್. ಮೇಡಮ್ ಲೇಔಟ್ಗೆ ಮೇನ್ ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಲೇಔಟ್ಗೆ? ಮ್ಯಾಮ್ ನೀವೇ ನೋಡ್ತಿರ್ಬೋದು, ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಡ್ರೈನೇಜ್ ಕನೆಕ್ಷನ್ ಆಲ್ರೆಡಿ ಆಗೋಗಿದೆ. ಓಕೆ. ಹಾಗೆ ಬೇಸಿಕ್ ಮನುಷ್ಯಂಗ್ ಬೇಕಾಗಿರೋದು ನೀರು. ಬೆಂಗಳೂರಲ್ಲಿ ಅದೇ ಪ್ರಾಬ್ಲಮ್, ಬಟ್ ನಮ್ ಸೈಟ್ ಅಲ್ಲಿ ಆಲ್ರೆಡಿ ಇಂಡಿವಿಜುವಲ್ ಸೈಟ್ಸಿಗೂ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ ಆಲ್ರೆಡಿ. ಓಕೆ. ಸೊ ಹಾಗೆ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸಿಗೂ ರ್ಯಾಮ್ಸ್ ಕೊಟ್ಟಿದೀವಿ. ಓಕೆ, ಪ್ರತಿಯೊಂದು ಸೈಟ್ಸ್ಗೂ ರ್ಯಾಮ್ಸ್ ಹಾಕಿದೀರಾ? ಓಕೆ. ಅಂಡ್ ದೆನ್ ನೀವ್ ಇದ್ರಲ್ಲಿ ಮುಂದೆ ನೋಡ್ತಾ ಇರ್ಬೋದು, ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಇಂಡಿವಿಜುವಲ್ ಮಾರ್ಕಿಂಗ್ಸ್ ಹಾಕಿದೀವಿ. ಸೈಟ್ ಮಾರ್ಕಿಂಗ್ ಕೂಡ ಆಗೋಗಿದೆ. ಅಂಡ್ ದೆನ್ ಗಾರ್ಡನ್ ಸಿಟಿ ಆಗಿ ಒಂದ್ ಮರ ಇಲ್ದಿದ್ರೆ ಹೇಗೆ, ಸೊ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸಿಗೂ ಪ್ಲಾಂಟೇಶನ್ ಮಾಡಿದೀರಾ? ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ, ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು. ಬರೀ ಲೇಔಟ್ ಡೆವಲಪ್ಮೆಂಟ್ ಅಂತಾನೆ ಅಲ್ಲ, ಗ್ರೀನರಿ ಕೂಡ ಮೇಂಟೈನ್ ಮಾಡ್ತಾ ಇದಾರೆ. ನೋಡ್ತಾ ಇರ್ಬೋದು, ಪ್ರತಿ ಒಂದು ಸೈಡ್ಸ್ಗೂ ಇಂಡಿವಿಜುವಲ್ ಆಗಿ ಟ್ರೀ ಪ್ಲಾಂಟಿಂಗ್ ಕೂಡ ಮಾಡಿದ್ದಾರೆ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೂಡ ಆಗಿದೆ, ಸ್ಟ್ರೀಟ್ ಲೈಟ್ಸ್ ಕೂಡ ಆಲ್ರೆಡಿ ಬಂದ್ಬಿಟ್ಟಿದೆ. ಓಕೆ, ಈವ್ನಿಂಗ್ ಆದ್ರೆ ಆಟೋಮೆಟಿಕ್ ಅಲ್ವಾ ಮೇಡಮ್ ಎಲ್ಲಾನು? ಯಾ ಶ್ಯೂರ್. ಓಕೆ ಮೇಡಮ್, ಹಾಗೆ ನೋಡ್ತಾ ಇರ್ಬೋದು, ಆವಾಗ್ಲೇ ಟಾರ್ ರೋಡ್ಸ್ ಕೂಡ ಮಾಡಿದೀರಾ. ಹೌದು. ಎಷ್ಟು ಫೀಟ್ ರೋಡ್ಸ್ ಕೊಟ್ಟು ಅವೈಲೇಬಲ್ ಇದೆ ಮೇಡಮ್ ಇಲ್ಲಿ? 35 ಫೀಟ್. 35 ಫೀಟ್ ಕೊಟ್ಟಿದ್ದೀರಾ, ಮೀನ್ಸ್ ಎಲ್ಲಾ ರೋಡ್ಸ್ಗೂ 35 ಕೊಟ್ಟಿದ್ದೀರಾ? ಹೌದು ಮೇಡಮ್. ಲೇಔಟ್ ಅನ್ನ ಸೂಪರ್ ಆಗಿ ಮಾಡಿದೀರಾ. ಮಕ್ಳಿಗೆ ಆಟ ಆಡಕ್ಕೆ ಪಾರ್ಕ್ಸ್ ಮೇಡಮ್? ಆಬ್ವಿಯಸ್ಲಿ ಪಾರ್ಕ್ಸ್ ಇದ್ದೇ ಇರುತ್ತೆ ಅಲ್ವಾ. ಅಲ್ಲಿ ಮೇಲ್ಗಡೆ 2 ಪಾರ್ಕ್ಸ್ ಇದೆ, ಓಕೆ, ನಿಮ್ಗೆ ಕಾಣಿಸ್ತಿರೋ ತರ. ಹಾಗೆ ಇಲ್ಲಿ ಕೆಳಗಡೆ 2 ಪಾರ್ಕ್ಸ್ ಗಳಿವೆ. ಓಕೆ, ಟೋಟಲ್ ಆಗಿ 4 ಪಾರ್ಕ್ಸ್ ಮಾಡಿದೀರಾ. ಓಕೆ ಮೇಡಮ್, ನಿಮ್ ಲೇಔಟ್ ಇಂದ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಏನು ಕನ್ಸ್ಟ್ರಕ್ಷನ್ ಆಗ್ತದೆ, ಏನು ಮೇಡಮ್ ಅದು? ಅದು ವಿಲ್ಲಾಸ್ ಗಳು ಕನ್ಸ್ಟ್ರಕ್ಟ್ ಆಗ್ತಿದೆ. ಓಕೆ, ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದಲ್ವಾ? ಶ್ಯೂರ್. 500 ಮೀಟರ್ಸ್ ಅಷ್ಟೇ. 500 ಅಲ್ಲ ಅನ್ಕೊಂತೀನಿ, 400 ಮೀಟರ್ಸ್ ಅಷ್ಟರಲ್ಲೇ ವಿಲಾಸ್ ಆಗ್ತಾ ಇದೆ. ವಿಲಾಸ್ ಆಗ್ತಾ ಇದೆ. ಹಾಗೆ ಈ ಲೇಔಟ್ನು ಇನ್ನೊಂದು ಕೇಳ್ಪಟ್ಟೆ, ವಿಲಾಸ್ ತುಂಬಾ ಪ್ರೈಸಸ್ ಹೈ ಇದೆ, ಆದ್ರೆ ನಿಮ್ಮ ಲೇಔಟ್ ಪ್ರೈಸ್ ತುಂಬಾ ಕಮ್ಮಿ ಇದೆ ಅಂತ ಗೊತ್ತಾಯ್ತು. ಪ್ರೈಸ್ ನ ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋಣ ನಾವು. ಓಕೆ, ಎಲ್ಲರೂ ಕಾಯ್ತಾ ಇರೋದು ಅದನ್ನೇನೆ. ಮೇಡಮ್, ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಮೇಡಮ್? ಮ್ಯಾಮ್ 4 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಇಂದ ಮೈಸೂರು ರೋಡ್ ಸಿಗುತ್ತೆ. 7 ಕಿಲೋಮೀಟರ್ಸ್ ಅಲ್ಲಿ ಕನಕಪುರ ರೋಡ್ ಕೂಡ ಸಿಗುತ್ತೆ. ಅಂಡ್ ಫ್ಯೂ ಕಿಲೋಮೀಟರ್ಸ್ ಅಲ್ಲಿ ನೈಸ್ ರೋಡ್ ಕೂಡ ಇದೆ. ಸೊ ಇದಕ್ಕಿಂತ ಕನೆಕ್ಟಿವಿಟಿ ಬೇಕಾ ಮ್ಯಾಮ್? ಓಕೆ, ಕನೆಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿದೆ ಈ ಲೇಔಟ್ ಇಂದ. ಓಕೆ ಮ್ಯಾಮ್, ಇವಾಗ ಮೇನ್ ಕ್ವಶನ್ ಕೇಳ್ಬೇಕಂತ ಅನ್ಕೊಳ್ತಾ ಇದ್ದೆ ಮ್ಯಾಮ್. ಇವಾಗ ಯಾರಾದ್ರೂ ಈ ವಿಡಿಯೋ ನೋಡಿರ್ತಾರೆ, ಲೇಔಟ್ ಬಂದು ವಿಸಿಟ್ ಮಾಡಿರ್ತಾರೆ, ಯಾವ್ದಾದ್ರು ಸೈಟ್ ಇಷ್ಟ ಆಗುತ್ತೆ, ಆಯ್ತಪ್ಪ ನಾವು ಸೈಟ್ ಇಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ ಬರೋಣ ಅಂತ ಒಂದು ಐಡಿಯಾ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಅವ್ರ ಮೇನ್ ಯೋಚನೆ ಬರೋದು, ಹೌದಪ್ಪ ಈ ಲೇಔಟ್ ಇಂದ ಇವಾಗ ಮಕ್ಕಳಿಗೆ ಸ್ಕೂಲು, ಕಾಲೇಜಸ್, ಹಾಸ್ಪಿಟಲ್ಸ್, ಹಾಗೆ ಮನೆಗೆ ಬೇಕಾಗಿರೋಂತ ಗ್ರೋಸರಿ ಶಾಪ್ಸ್ ಎಲ್ಲ ಯಾವ ತರ ನಿಯರ್ ಬೈ ಡೆವಲಪ್ಮೆಂಟ್ ಎಲ್ಲ ಯಾವ ತರ ಇದೆ ಮೇಡಮ್ ಈ ಏರಿಯಾಗೆ? ಮ್ಯಾಮ್ ಬರ್ತಾ ನೀವೇ ನೋಡಿದ್ರಿ, ವಿವೇಕಾನಂದ ಸ್ಕೂಲ್ ಸಿಕ್ತು, ಡಾನ್ ಬಾಸ್ಕೋ ಇಂಗ್ಲಿಷ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಸಿಕ್ತು, ಬಿಜಿಎಸ್ ಸ್ಕೂಲ್ ಸಿಕ್ತು, ಅಂಡ್ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ, ಮೆಡಿಕಲ್ ಕಾಲೇಜಸ್ ಗಳಿವೆ, ಇಂಜಿನಿಯರಿಂಗ್ ಕಾಲೇಜಸ್ ಗಳಿವೆ. ಇವಾಗ ಒಬ್ರು ಪ್ಯಾರೆಂಟ್ಸ್ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಒಳ್ಳೆ ಮೆಡಿಕಲ್ ಕಾಲೇಜಿಗೆ ಸೇರಿಸಬೇಕು, ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಬೇಕಂತ ದೂರ ಕಳಿಸ್ತಾರೆ. ಅವ್ರ ಮನೆ ಹತ್ರನೇ ಎಲ್ಲ ಇದೆ ಮ್ಯಾಮ್. ಆರಾಮಾಗಿ ಮಕ್ಳು ಕಣ್ಮುಂದೆನೆ ಮನೆ ಊಟ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಓದ್ಕೊಂಡು ಪೇರೆಂಟ್ಸ್ ಕಣ್ಮುಂದೆ ಬೆಳಿಬಹುದು, ಇಲ್ಲೇ ಜಾಯಿನ್ ಆಗ್ಬೋದು. ಅಂಡ್ ಸ್ಕೂಲ್ ಕಾಲೇಜ್ಗಳು ಮಾತ್ರ ಅಲ್ಲ ಮ್ಯಾಮ್, ಗ್ರೋಸರಿ ಶಾಪಿಂಗ್ ಗೆ ಡಿಮಾರ್ಟ್ ಇದೆ, ಅಂಡ್ ದಿನಸಿ ಅಂಗಡಿಗಳೆಲ್ಲ ಇವೆ, ಆರಾಮಾಗಿ ತಗೋಬಹುದು. ಆತರ ಏನೂ ಇಲ್ಲ. ಒಳ್ಳೆ ಸಿಟಿಗೆ ತುಂಬಾ ಹತ್ರ ಇದೆ. ಹಾಗಂತ ಸಿಟಿಗೆ ಹತ್ರ ಇದೆ ಅಂತ ಅಂದ್ಬಿಟ್ಟು ಗಜಿಬಿಜಿನೂ ಇಲ್ಲ. ನೀವೇ ನೋಡ್ಬೋದು, ಒಳ್ಳೆ ಪೀಸ್ಫುಲ್ ಏರಿಯಾ. ಇನ್ನೊಂದು ಅಷ್ಟು ಪೊಲ್ಯೂಷನ್ ಇಲ್ಲ ಅಂತಾನೆ ಹೇಳ್ಬೋದು, ಒಂಥರ ಪೀಸ್ಫುಲ್ ಏರಿಯಾ ಅಂತಾನೆ ಹೇಳ್ಬೋದು. ಹಾಗೆ ಮೇನ್ ವಿಲಾಸ್ ಆಗ್ತದೆ, ಅದು ಬಂದಾದ್ಮೇಲಂತೂ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಲೊಕೇಶನ್. ಅದು ಜಸ್ಟ್ 400 ಅಥವಾ 500 ಮೀಟರ್ಸ್ ಅವೇ ಅಲ್ಲಿ ಇದೆ. ಓಕೆ, ಸೊ ಲೇಔಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀರಾ ಮ್ಯಾಮ್. ಇವಾಗ ಎಲ್ಲಾ ವೀಕ್ಷಕರು ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ನ ಕಾಯ್ತಾ ಇದಾರೆ. ಏನ್ ಕೋಟ್ ಮಾಡ್ತಾ ಇದ್ರ ಮೇಡಮ್ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಗೆ?
ಪರ್ ಸ್ಕ್ವೇರ್ ಫೀಟ್ ಗೆ 3699 ಅಂದ್ರೆ 3699 ರೂಪಾಯಿಗಳಲ್ಲಿದೆ. ಓಕೆ ಮ್ಯಾಮ್, ಇವಾಗ ಇದೇ ಫಿಕ್ಸ್ ರೇಟಾ ಇಲ್ಲ ನಮ್ಮ ವೀಕ್ಷಕರಿಗೆ ಮೀನ್ಸ್ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಏನೋ ಒಂದು ಡಿಸ್ಕೌಂಟ್ ಮಾಡ್ಕೊಡಿ ಮೇಡಮ್. ಶ್ಯೂರ್ ಖಂಡಿತವಾಗ್ಲು ರೂಪಾ ರಮೇಶ್ ಅವರ ಕನ್ನಡ ವ್ಲಾಗ್ಸ್ ಚಾನೆಲ್ ಕಡೆಯಿಂದ ಬಂದ್ರೆ ಖಂಡಿತವಾಗ್ಲು ಬೆಸ್ಟ್ ಪ್ರೈಸ್ ಗೆ ನಾವು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೋಡಿದ್ರೆ ವೀಕ್ಷಕರೇ, ನಮ್ ಚಾನೆಲ್ ನ ಮೆನ್ಷನ್ ಮಾಡಿದ್ರೆ ಮಾತ್ರ ನಿಮ್ಗೊಂದು ಒಳ್ಳೆ ಡಿಸ್ಕೌಂಟ್ ಹಾಕೊಡ್ತಾರೆ. ಮೇಡಮ್ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ ನಿಮ್ಗೆ. ಓಕೆ ಮ್ಯಾಮ್, ಇವಾಗ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಹಾಕೊಡ್ತೀನಿ ಅಂತ ಹೇಳಿದೀರಾ. ಇವಾಗ ಸಾಕಷ್ಟು ಜನ ಈ ವಿಡಿಯೋ ನೋಡ್ತಾ ಇರ್ತಾರೆ, ನಾವು ಯಾಕೆ ಮೈಸೂರು ರೋಡಲ್ಲಿ ಒಂದು ಸೈಟ್ ತಗೋಬಾರ್ದು, ಇಷ್ಟು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ, ಅದು ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಅನ್ಕೊಳ್ತಾ ಇರ್ತಾರೆ. ಇವಾಗ ಯಾರಾದ್ರೂ ಬಂದು ಲೇಔಟ್ ವಿಸಿಟ್ ಮಾಡಿದ್ರು, ಸೈಟ್ ಏನಾದ್ರೂ ಇಷ್ಟ ಆಯ್ತು, ಇದೇನಾದ್ರೂ ಲೀಗಲ್ ಒಪಿನಿಯನ್ ಹೋಗ್ಬೇಕಂದ್ರೆ ಪ್ರೊಸೀಜರ್ ಯಾವ ತರ ಇದೆ? 10,000 ಕೊಟ್ಬಿಟ್ಟು ನಮ್ಮ ಹತ್ರ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ಇಸ್ಕೊಂಡು 1 ವಾರ ಟೈಮ್ ಕೊಟ್ಟಿರ್ತೀವಿ. ಅವಾಗ ಅವರು ಲೀಗಲ್ ಚೆಕ್ ನ ಮಾಡಿಸ್ಕೊಂಡ್ ಬರ್ಬೋದು. ಮೀನ್ಸ್ ಅವರ ಕನ್ಸರ್ನ್ ಲಾಯರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಬರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಗೆ ಹೋಗ್ಬೋದು ಅಲ್ವಾ? ಹೌದು. ಓಕೆ ಮೇಡಮ್, ಇವಾಗ ಎಷ್ಟೋ ಜನಕ್ಕೆ ಒಂದೇ ಸಲ ಅಷ್ಟು ಪೇ ಮಾಡ್ಬಿಟ್ಟು ತಗೊಳೋದಕ್ಕೆ ಆಗಲ್ಲ, ಲೋನ್ ಹೋಗೋಣ ಅನ್ಕೊಳ್ತಾ ಇರ್ತಾರೆ. ಹೆಂಗೆ ಮೇಡಮ್ ಇವಾಗ? ಖಂಡಿತವಾಗ್ಲೂ ನಮ್ ಕಡೆ 70% ವರ್ಗೂ ಲೋನ್ ಇದೆ. ಅದು ICICI ಆಗಿರ್ಬೋದು, SBI ಬ್ಯಾಂಕ್ ಆಗಿರ್ಬೋದು, ಈ ತರ ನ್ಯಾಷನಲೈಸ್ ಬ್ಯಾಂಕ್ ಗಳಲ್ಲಿ ಖಂಡಿತವಾಗ್ಲೂ ಲೋನ್ ಸಿಗುತ್ತೆ. ಲೋನ್ ಆಗುತ್ತೆ ಅಪ್ ಟು 70%. ಅಪ್ ಟು 70% ವರ್ಗೂ ಲೋನ್ ಆಗುತ್ತೆ. ಓಕೆ, ನೋಡಿದ್ರೆ ವೀಕ್ಷಕರೇ, ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ ಆಗಿ ಒಂದ್ಸಲಿ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಸೈಟ್ ಇಷ್ಟ ಆಯ್ತಾ, ಮಾತಾಡಿ. ಆಫೀಸ್ಗೆ ಹೋಗ್ಬಿಟ್ಟು ನಾಗರಬಾವಿ ಸರ್ಕಲ್ ಅಲ್ಲೇ ಅವರ ಆಫೀಸ್ ಇರೋದು, ಆಫೀಸ್ ಲೊಕೇಶನ್ಗೆ ಹೋಗ್ಬಿಟ್ಟು ಮಾತಾಡಿ ಡಿಸ್ಕಸ್ ಮಾಡಿ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ಹಾಕೊಡ್ತಾರೆ. ಹಾಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ತೋರಿಸಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನ ಹೇಳೋದು, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ಚೆಕ್ ಮಾಡಿಸಿ, ಒಬ್ಬರಲ್ಲ ಇಬ್ಬರ ಹತ್ರ ಲಾಯರ್ ಹತ್ರ ಚೆಕ್ ಮಾಡಿಸಿ, ಲೀಗಲ್ ಎಲ್ಲ ಒಪಿನಿಯನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಹಾಗೆ ನಿಮ್ಗೆ ಇಲ್ಲಿ SBI ಇಂದ ಕೂಡ ನಿಮ್ಗೆ ಇಲ್ಲಿ ಲೋನ್ ಕೂಡ ಆಗುತ್ತೆ. ಓಕೆ ಮೇಡಮ್, ಇವಾಗ ಎಷ್ಟು ಜನ ಈ ವಿಡಿಯೋ ನೋಡಿದ್ದಾರೆ, ಇವಾಗ ಸೈಟಿಗೆ ಬಂದು ವಿಸಿಟ್ ಮಾಡ್ಬೇಕಂದ್ರೆ ಯಾವ ತರ ಮೇಡಮ್? ಅವ್ರು ಯಾವಾಗ ಬೇಕಾದ್ರೂ ಬಂದು ನಮ್ಮ ಸೈಟಿಗೆ ವಿಸಿಟ್ ಮಾಡ್ಬೋದು. ಹಾಗೆ ಅವರ ಮನೆಯಿಂದ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇದೆ ನಮ್ಮ ಸೈಟ್. ನಿಮ್ಮ ಆಫೀಸ್ ಕಡೆಯಿಂದ ಇದೊಂದು ಫೆಸಿಲಿಟಿ ಕೊಡ್ತಾ ಇದೀರಾ? ಹೌದು ಮೇಡಮ್. ಇವಾಗ ಇಂಡಿವಿಜುವಲ್ ಈ ಖಾತಾ ಅಂತ ಹೇಳ್ತಾ ಇದೀರಾ ಮೇಡಮ್, ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂದ್ರೆ ಯಾವ ತರ ಮೇಡಮ್? ಮ್ಯಾಮ್, ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ, ಅದು ಪ್ರತಿಯೊಂದು ಸೈಟಿಗೂ ಇಂಡಿವಿಜುವಲ್ ಈ ಖಾತಾ ಇರೋದ್ರಿಂದ ಆಬ್ವಿಯಸ್ಲಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆ ಮ್ಯಾಮ್. ನಾಳೆ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಮ್ಯಾಮ್, ಲೇಔಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳಕ್ ಇಷ್ಟ ಬೀಳ್ತೀರಾ? ಆಬ್ವಿಯಸ್ಲಿ ಮ್ಯಾಮ್, ಎಲ್ಲರಿಗೂ ಒಂದ್ ಕನ್ಸು ಇದ್ದೇ ಇರುತ್ತೆ, ಬೆಂಗಳೂರಲ್ಲಿ ಒಂದ್ ಸೈಟ್ ಮಾಡ್ಬೇಕು, ಒಂದು ಮನೆ ಮಾಡ್ಬೇಕಾ, ಒಂದು ಸ್ವಂತ ಸೈಟ್ ಆಗ್ಬೇಕು ಅಂತ ಅನ್ಬಿಟ್ಟು. ಒಂದು ಸ್ವಂತ ಸೈಟ್ ಆಗೋದ್ರ ಜೊತೆಗೆ ಸಿಟಿನೂ ಸುತ್ತಮುತ್ತ ಇರ್ಬೇಕು. ಈ ಬೇಸಿಕ್ ಕಮ್ಯುನಿಟೀಸ್ ಆಗಿರ್ಬೋದು, ಸ್ಕೂಲು, ಕಾಲೇಜು, ಪಾರ್ಕು, ಹಾಗೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ, ಮೇನು ಬಸ್ ಫೆಸಿಲಿಟೀಸ್ ಎಲ್ಲ ಹತ್ರ ಇರ್ಬೇಕು. ಹಾಗಂತ ಗಜಿಬಿಜಿ ಅಂತಾನು ಇರಬಾರ್ದು, ಒಳ್ಳೆ ಪೀಸ್ಫುಲ್ ಏರಿಯಾದಲ್ಲಿ ಇರ್ಬೇಕು. ಅಂಡ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಕೂಡ ಸಿಗ್ಬೇಕು. ಅಂಡ್ ಸಿಟಿ ಸೆಂಟರ್ ಇರ್ಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಕೆಲವ್ರು ಅಂದಿರ್ತಾರೆ ಇದೆಲ್ಲ ದುರಾಸೆ ಅಲ್ವಾ ಅಂತ, ಬಟ್ ನಮ್ ಸೈಟ್ ನೋಡಾದ್ಮೇಲೆ ಅದು ದುರಾಸೆ ಆಗಲ್ಲ, ಆಸೆ ಆಗುತ್ತೆ. ಸೊ ಪ್ಲೀಸ್ ಬಂದು ಬೇಗ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಜಾಸ್ತಿ ಇನ್ಫಾರ್ಮೇಶನ್ ತಗೊಳ್ಳಿ, ಬಂದು ಸೈಟ್ ವಿಸಿಟ್ ಮಾಡಿ. ಇಂತ ಅಮೇಸಿಂಗ್ ಸೈಟ್ ನ ಮಿಸ್ ಮಾಡ್ಕೋಬೇಡಿ. ಇನ್ನು 15 ಸೈಟ್ ಮಾತ್ರ ಬಾಕಿ ಇದೆ. ಹಾಗೆ ನಿಮ್ಗೆ ಇವರ ಕಂಪ್ನಿ ಕಡೆಯಿಂದ ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇದೆ. ಶ್ಯೂರ್, ಪಿಕಪ್ ಅಂಡ್ ಡ್ರಾಪ್ ಕೂಡ ಮಾಡ್ತಾರೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಅವ್ರು ಯಾರಾದ್ರೂ ಮೈಸೂರು ರೋಡ್, ಕುಂಬ್ಳಗೋಡು, ಹಾಗೆ ಕೆಗೊಳ್ಳೆಯಲ್ಲಿ ನಿಯರ್ ಬೈ ಯಾರಾದ್ರೂ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ, ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಪ್ರೈಸ್ ಕಮ್ಮಿ ಇರ್ಬೇಕಪ್ಪ, ನಮ್ಗೆ ರೇರ್ ಅಪ್ರೋ ಆಗಿರ್ಬೇಕಪ್ಪ, ಇಂಡಿವಿಜುವಲ್ ಈ ಖಾತಾ ಆಗಿರ್ಬೇಕು, ಹಾಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಆಗ್ಬೇಕು ಅಂತ ಯಾರಾದ್ರೂ ಕಾಯ್ತಾ ಇದ್ರೆ ಅವರು ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮಗೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರ, ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಲೇಔಟ್ ಮಾತ್ರ. ಆದ್ರೆ ನಮ್ಮ ಚಾನಲ್ ಅವ್ರಿಗೆ ಡಿಸ್ಕೌಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ. ಶ್ಯೂರ್, ಪಕ್ಕಾ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.